ಸ್ನಾನ ಮಾಡುವಾಗ ನಿಮ್ಮಿಂದಲೂ ಈ ತಪ್ಪುಗಳು ಆಗಬಹುದು. ನೀವು ಸ್ನಾನ ಮಾಡುವ ಸಂದರ್ಭದಲ್ಲಿ ಮಾಡುವಂತಹ ತಪ್ಪುಗಳನ್ನು ಕಡೆಗಣಿಸಬೇಡಿ. ಸ್ನಾನ ಎನ್ನುವುದು ಕೇವಲ ದೇಹವನ್ನು ಶುಚಿಗೊಳಿಸುವುದು ಮಾತ್ರವಲ್ಲದೆ ಮನಸ್ಸಿಗೆ ಕೂಡ ಮುದ ನೀಡುವುದು. ದಿನವಿಡೀ ದುಡಿದು ಬಂದ ಬಳಿಕ ಸ್ನಾನ ಮಾಡಿದರೆ ಅದು ದೇಹಕ್ಕೆ ಪುನಶ್ಚೇತನ ನೀಡುವುದು ಮಾತ್ರವಲ್ಲದೆ ರಾತ್ರಿ ವೇಳೆ ಒಳ್ಳೆಯ ನಿದ್ರೆಗೂ ಸಹಕಾರಿ. ಬೆಳಗ್ಗೆ ಎದ್ದು ಕೂಡ ಸ್ನಾನ ಮಾಡಬೇಕು. ಇದು ನಿದ್ರೆಯನ್ನು ದೂರ ಮಾಡಿ ಮನಸ್ಸಿಗೆ ಮುದ ನೀಡುವುದು ಹಾಗೂ ದೇಹವನ್ನು ಆ ದಿನದ ಕೆಲಸಕ್ಕೆ ಸಜ್ಜು ಮಾಡುವುದು. ಆದರೆ ಸ್ನಾನ ಮಾಡುವ ವೇಳೆ ನಾವೆಲ್ಲರೂ ಕೆಲವೊಂದು ತಪ್ಪುಗಳನ್ನು ಮಾಡುತ್ತೇವೆ. ಅದನ್ನು ತಡೆಯುವುದು ಅಗತ್ಯ. ಅಂತಹ ತಪ್ಪುಗಳು ಯಾವುದು ಎಂದು ನಾವು ತಿಳಿದುಕೊಳ್ಳೋಣ. ದೀರ್ಘಕಾಲ ಸ್ನಾನ ಕೆಟ್ಟದ್ದು. ದೀರ್ಘಕಾಲ ತನಕ ನೀವು ಸ್ನಾನ ಮಾಡಿದರೆ ಅದರಿಂದ ದೇಹದಲ್ಲಿನ ಕಲ್ಮಶ, ಕೊಳೆ ದೂರವಾಗುವುದಾದರೂ ಇದು ಚರ್ಮಕ್ಕೆ ಅಗತ್ಯವಿರುವಂತಹ ಸಾರಭೂತ ತೈಲವನ್ನು ನಾಶ ಮಾಡುವುದು. ನೈಸರ್ಗಿಕ ಮಾಯಿಶ್ಚರೈಸರ್ ಕೊರತೆ ಇದ್ದರೆ ಆಗ ಇದರಿಂದ ಚರ್ಮವು ಎದ್ದು ಬರಬಹುದು, ಬಿರುಕು ಬಿಡಬಹುದು ಅಥವಾ ಪೇವಲವಾಗುವುದು. 10 ನಿಮಿಷಕ್ಕಿಂತಲೂ ಕಡಿಮೆ ಸಮಯ ಸ್ನಾನ ಮಾಡಬೇಕು ಎಂದು ಹೇಳಲಾಗುತ್ತದೆ. ಎಷ್ಟು ಬೇಗ ಸ್ನಾನ ಮಾಡುತ್ತೀರೋ ಅಷ್ಟು ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ. ನೀವು ಹಲವಾರು ಬಕೆಟ್ ನೀರಿನಿಂದ ಸ್ನಾನ ಮಾಡಿದರೂ ಅದರ ಪ್ರಯೋಜನ ಮಾತ್ರ ಕಡಿಮೆ. ಬಿಸಿ ನೀರಿನ ಮಿಥ್ಯ. ಚಳಿಗಾಲದಲ್ಲಿ ಹೆಚ್ಚಿನ ಜನರು ಬಿಸಿ ನೀರಿನ ಸ್ನಾನ ಇಷ್ಟಪಡುವವರು. ಆದರೆ ಬಿಸಿ ನೀರು ಚರ್ಮಕ್ಕೆ ಒಳ್ಳೆಯದಲ್ಲ. ಇದು ಉರಿಯೂತವನ್ನು ಉಂಟು ಮಾಡಬಹುದು. ಉಗುರು ಬೆಚ್ಚಗಿನ ನೀರು ಒಳ್ಳೆಯದು. ಇಲ್ಲಿ ಕೂಡ 10 ನಿಮಿಷ ಮಾತ್ರ ಸ್ನಾನ ಮಾಡಬೇಕು. ಸ್ಕ್ರಬ್. ಕೆಲವೊಂದು ಸಲ ಸ್ನಾನ ಮಾಡುವ ಸಮಯದಲ್ಲಿ ಸ್ಕ್ರಬ್ ಮಾಡುವುದು ಸಹಜ. ಆದರೆ ಅತಿಯಾಗಿ ಸ್ಕ್ರಬ್ ಮಾಡಿದರೆ ಅದರಿಂದ ದೇಹಕ್ಕೆ ಹಾನಿಯಾಗುವುದು. ಲೂಪ ಬಳಸಿಕೊಂಡು ಸ್ಕ್ರಬ್ ಮಾಡಿದರೂ ಅದರಿಂದ ಚರ್ಮಕ್ಕೆ ಕೆಂಪಾಗುವುದು ಮತ್ತು ಚರ್ಮವು ಒಣಗಿ ಹೋಗಬಹುದು. ಹೆಚ್ಚು ಕಾಲ ಸ್ಕ್ರಬ್ ಮಾಡದೆ ತುಂಬ ನಯವಾಗಿ ಚರ್ಮವನ್ನು ತಿಕ್ಕಿ ತೊಳೆಯಬೇಕು. ಬಳಸುವ ಉತ್ಪನ್ನಗಳ ಬಗ್ಗೆ ಎಚ್ಚರ. ನೀವು ಸ್ನಾನ ಮಾಡುವ ಸಂದರ್ಭದಲ್ಲಿ ಬಳಸುವಂತಹ ಶಾಂಪೂ, ಕಂಡೀಷನರ್ ಮತ್ತು ಸೋಪ್ಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಇದು ಚರ್ಮಕ್ಕೆ ಹಾನಿ ಮಾಡುವುದೇ ಎಂದು ಸರಿಯಾಗಿ ತಿಳಿದುಕೊಳ್ಳಿ. ಕೆಲವರಿಗೆ ಸ್ನಾನ ಮಾಡುವ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ನೊರೆಯು ಬೇಕಾಗಿರುವುದು. ಇದು ಮನಸ್ಸಿಗೆ ಖುಷಿ ನೀಡಬಹುದು, ಆದರೆ ಅದರಿಂದ ಚರ್ಮಕ್ಕೆ ಹೆಚ್ಚು ಹಾನಿಯಾಗುವುದು. ನಯವಾದ ಟವೆಲ್. ಕೂದಲನ್ನು ಎಷ್ಟು ಸಲ ತೊಳೆಯುತ್ತೀರಿ ಎನ್ನುವುದು ಕೂಡ ಇಲ್ಲಿ ಮುಖ್ಯವಾಗಿರುವುದು. ಎಷ್ಟು ಜಿಡ್ಡುಕಟ್ಟಿನ ಕೂದಲು ಇದ್ದರೂ ವಾರದಲ್ಲಿ 2ಕ್ಕಿಂತ ಹೆಚ್ಚು ಸಲ ತೊಳೆಯಬಾರದು. ವಾರದಲ್ಲಿ 2 ಸಲ ಕೂದಲು ತೊಳೆದರೆ ಅದರಿಂದ ನೈಸರ್ಗಿಕ ತೈಲ ಮತ್ತು ಸಮತೋಲನ ಇರುವುದು. ಒಮ್ಮೆ ನೀವು ಕೂದಲು ತೊಳೆದ ಬಳಿಕ ಅದನ್ನು ತುಂಬ ಗಡುಸಾಗಿ ಟವೆಲ್ನಿಂದ ಒರೆಸಿಕೊಳ್ಳಬೇಡಿ. ತುಂಬ ನಯ ಅಥವಾ ಮೆತ್ತಗೆ ಇರುವಂಥ ಟವೆಲನ್ನು ಬಳಸಿಕೊಂಡರೆ ತುಂಬ ಸಹಕಾರಿ. ನೀರಿನ ಗುಣಮಟ್ಟ. ಇದು ನಮ್ಮ ಹಿಡಿತದಲ್ಲಿರದು. ಆದರೆ ನೀರಿನ ಕಡೆ ಕೂಡ ಗಮನ ಹರಿಸಿ. ಕೆಲವೊಂದು ಸಲ ನಾವು ತುಂಬ ಗಡಸು ನೀರಿನಿಂದ ಸ್ನಾನ ಮಾಡುತ್ತೇವೆ. ಇದರಲ್ಲಿ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂನಂಥ ಖನಿಜಾಂಶಗಳು ಇರದು. ಗಡಸು ನೀರು ಚರ್ಮ ಹಾಗೂ ಕೂದಲಿಗೆ ಒಳ್ಳೆಯದಲ್ಲ. ನೀರನ್ನು ಶುದ್ಧೀಕರಿಸಿದ ಬಳಿಕ ಅದರಿಂದ ಸ್ನಾನ ಮಾಡಿದರೆ ತುಂಬ ಲಾಭಕಾರಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.